ಇನ್ನು ಮತ್ತೊಂದು ಕಡೆ ಗರ್ಭಗುಡಿ ಪ್ರವೇಶಕ್ಕೆ ಈಶ್ವರಾನಂದಪುರಿ ಶ್ರೀಗೆ ನಿಷೇಧ ವಿಚಾರ ಇದು ನನಗೆ ಆದ ನೋವಲ್ಲ, ಅನೇಕರಿಗೆ ಆದ ವ್ಯವಸ್ಥೆ. ಗರ್ಭಗುಡಿ ಪ್ರವೇಶ ನಿಷೇಧಕ್ಕೆ ಪ್ರಸನ್ನಾನಂದಪುರಿ ಶ್ರೀ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಠ ಮಂದಿರಗಳಲ್ಲಿ ಇನ್ನೂ ಜಾತಿ ತಾರತಮ್ಯ ಇದೆ. ಇದನ್ನು ದೊಡ್ಡ ವಿವಾದ ಮಾಡುವ ಉದ್ದೇಶ ನಮ್ಮದಲ್ಲ. ಜಾತಿ ಕಾರಣಕ್ಕೆ ಹೊರಗೆ ನಿಲ್ಲಿಸುವುದು ಎಷ್ಟು ಸರಿ? ಕನಕ ಗುರುಪೀಠದ ಈಶ್ವರಾನಂದಪುರಿ ಶ್ರೀಗಳ ಹೇಳಿಕೆ. ರಿಪಬ್ಲಿಕ್ ಕನ್ನಡದ ಜೊತೆ ಈಶ್ವರಾನಂದಪುರಿ ಶ್ರೀಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜಾತಿ ಕಾರಣಕ್ಕೆ ಸ್ವಾಮೀಜಿಗಳನ್ನು ಹೊರಗೆ ನಿಲ್ಲಿಸಲಾಗಿದೆ, ಆಮೇಲೆ ಅದನ್ನು ಅವರು ಬಂದು ಹೋದ ನಂತರ ಸ್ವಚ್ಛಗೊಳಿಸಲಾಗಿದೆ ಅನ್ನುವಂಥ ವಿಚಾರ ನಿನ್ನೆಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಕನಕ ಗುರುಪೀಠದ ಈಶ್ವರಾನಂದಪುರಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ದೇವಸ್ಥಾನಗಳಂದರೆ ಶೋಷಿತರು ಮತ್ತು ದಲಿತರಿಗೆ ಈ ಥರ ವ್ಯಕ್ತಿಗಳಿಗೆ ನಿರ್ಬಂಧ ಇರೋದು ನಾವು ಸಾಮಾನ್ಯವಾಗಿ ಕಂಡಿರ್ತೀವಿ, ಕೇಳಿರ್ತೀವಿ. ಆದರೆ ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಚೆನ್ನಕೇಶ್ವರ ದೇವಾಲಯದಲ್ಲಿ ಮಠಾಧೀಶರಿಗೆ ಒಂದು ದೇವಾಲಯದ ಒಳಗಡೆ ಪ್ರವೇಶ ಮಾಡೋದು ನಿರ್ಬಂಧ, ಅಂದರೆ ಅಲ್ಲಿನ ಸ್ವಚ್ಛತೆ ಮಾಡೋದು, ಇವೆಲ್ಲ ಕೆಲಸಗಳಾಗಿದ್ದಾವೆ. ಅದು ನಮ್ಮ ಜೊತೆಗೆ ನೇರವಾಗಿ ಅಲ್ಲಿ ಏನಾಯಿತು ಅಂತ ತಿಳಿಸ್ಲಿಕ್ಕೆ ಈಶ್ವರಾನಂದಪುರಿ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನೇ ಕೇಳೋಣ. ಸುಮ್ಮನೆ ನಮಸ್ತೆ. ಇವತ್ತು ಏನಂದರೆ ಸಾಕಷ್ಟು ವಿಚಾರಗಳಲ್ಲಿ ಕೇಳಲ್ಪಟ್ಟಿರೋದು ಸ್ವಾಮೀಜಿಯವರಿಗೆ ದೇವಸ್ಥಾನದಲ್ಲಿ ಗರ್ಭಗುಡಿ ನಿರ್ಬಂಧ ಇದೆ ಮತ್ತು ದೇವಸ್ಥಾನದಿಂದ ಹೊರಗಡೆ ಬಂದಂಥ ನಂತರ ಸ್ವಚ್ಛತೆ ಮಾಡಿದ್ದಾರೆ ಅನ್ನೋದು ವಿಚಾರ ಮಾತಾಡಿದ್ದೀವಿ. ಇದಕ್ಕೆ ನೀವೇನು ಹೇಳ್ತೀವಿ? ನಾವು ವೈಕುಂಠ ಏಕಾದಶಿಯ ಪವಿತ್ರ ದಿನದಂದು ಬಾಗೂರು ಚೆನ್ನಕೇಶ್ವರ ದೇವಸ್ಥಾನಕ್ಕೆ ನಾವು ದೇವರ ದರ್ಶನಕ್ಕೆ ಹೋಗಿದ್ವಿ. ಆ ಊರಿನ ಗ್ರಾಮಸ್ಥರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಭಕ್ತರು ಕೂಡ ನನ್ನ ಅತ್ಯಂತ ಗೌರವದಿಂದ ನಮ್ಮನ್ನು ಸ್ವಾಗತ ಮಾಡಿಕೊಂಡಿರುವಂಥದ್ದು. ನಮಗೆ ಗ್ರಾಮಸ್ಥರ ಬಗ್ಗೆ ಆಗಲಿ ಬೇರೆ ವಿಚಾರಗಳು ನಮಗೆ ಅತ್ಯಂತ ಗೌರವ ಇದೆ. ಇದಾದದ್ದೇನು ಅಂತ ಹೇಳಿದ್ರೆ, ನಾವು ಗರ್ಭಗುಡಿ ಪ್ರವೇಶ ಮಾಡಬೇಕು ಅಂತೇಳಿ ನಮ್ಮ ಭಾವನೆ ಇರಲಿಲ್ಲ. ನಾವು ಯಾರೂ ಗರ್ಭಗುಡಿಗೆ ಹೋಗೋದಿಲ್ಲ, ನಮ್ಮ ವ್ಯವಸ್ಥೆ, ನಮ್ಮ ಗರ್ಭಗುಡಿಗೆ ಯಾರೂ ಕೂಡ ಹೋಗೋದಿಲ್ಲ. ನಾವು ಗರ್ಭಗುಡಿಯ ಮುಂದೆ ಇರುವಂತಹ ಪ್ರಾಂಗಣದಲ್ಲಿ ಆ ಪೂಜಾರಿಗಳ ಪರಿವಾರದ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮ ಕಣ್ಣು ಮುಂದೆ ಪೂಜಾರಿಗಳ ಮಹಿಳೆಯರು ಒಳಗಡೆ ಹೋಗ್ತಾ ಇರುವಾಗ ನಾವು ಮಠಾಧೀಶರಿಗೆ ನಮಗೆ ಯಾಕೆ ಪ್ರವೇಶ ಇಲ್ಲ, ನಾವು ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಬೋದಿತ್ತಲ್ಲ. ಅದರ ಜೊತೆಗೆ ಬೇರೆ ಮಹಿಳೆಯರು ಕೂಡ ಅಲ್ಲಿ ಬಂದಿದ್ದರು, ಅವ್ರಿಗೆ ಯಾಕೆ ಆ ರೀತಿಯ ಅವಕಾಶಗಳಿಲ್ಲ? ಬೇರೆ ಮಹಿಳೆಯರಿಗೆ ಅವಕಾಶ ಇಲ್ಲದ್ದು ಪೂಜಾರಿಗಳ ಮಹಿಳೆಯರಿಗೆ ಯಾಕೆ ಅವಕಾಶ ಅನ್ನುವಂಥದ್ದು ನಮ್ಮ ಆಕ್ಷೇಪ ಹೊರತು ಈ ರೀತಿಯ ತಾರತಮ್ಯಗಳು ದೇವಾಲಯಗಳು ಆಗಬಾರ್ದು ಅನ್ನೋದನ್ನು ನಾವು ಹೇಳ್ತೇವೆ. ಅಂದರೆ ನೀವು ಯಾವಾಗ ಹೋಗಿದ್ರಿ? ಇದಕ್ಕೂ ಮುಂಚೆ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀರಾ? ನಾವು ಬಹಳ ವರ್ಷಗಳ ಹಿಂದೆ, ನನ್ನ ಮಾಧ್ಯಮದ ಮೂಲಕ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೀನಿ. ಸುಮಾರು 10-15 ವರ್ಷಗಳ ಹಿಂದೆ ನಾನು ಆ ದೇವಸ್ಥಾನಕ್ಕೆ ಹೋದಾಗ ನನಗೆ ಗೊತ್ತಿಲ್ಲ, ನೇರ ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ನಾವು ಆರು ತಗೊಂಡ್ಬಂದು ನಾನು ವಾಪಸ್ ಮಠಕ್ಕೆ ಬಂದಮೇಲೆ ಪೂಜಾರಿ ದೇವಸ್ಥಾನ ತೊಳೆದಂತೆ ಅಂತೇಳಿ ನಾನು ಹೇಳ್ಕೊಟ್ಟೆ. ಅದು ಆಗಬಾರ್ದು ಅಂತ ನಾನು ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ವಿಚಾರನ ಚರ್ಚೆ ಮಾಡಿದ್ದೀವಿ. ಅಂದರೆ ಒಂದು ದೇವಾಲಯಕ್ಕೆ ಪ್ರವೇಶ ಆಗಿ ಹೋದ್ಮೇಲೆ ಅದನ್ನು ಸ್ವಚ್ಛ ಮಾಡ್ತಾರೆ ಅನ್ನೋದಾದರೆ, ಈ ಮೊನ್ನೆ ನಡೆದಂಥ ವೈಕುಂಠ ಏಕಾದಶಿಯಲ್ಲಿ ಪೂಜಾರಿ ಮಹಿಳೆಯರಿಗೆ ಒಳಗಡೆ ಅವಕಾಶ ಇದೆ ಅನ್ನೋದಾದರೆ ಬೇರೆ ಮಹಿಳೆಗೆ ಹಾಕಿಲ್ಲ ಅಥವಾ ಮಠಾಧಿಪತಿಗಳಿಗೆ ಹಾಕಿಲ್ಲ ಅನ್ನೋದು ನಮ್ಮ ಆಕ್ಷೇಪ ಹೊರತು. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಎಕ್ಸಾಕ್ಟ್ಲಿ ಇಲ್ಲಿ ಯಾರು ಕೂಡ ಗರ್ಭಗುಡಿಯೊಳಗೆ ಇರೋದಿಲ್ಲ, ಅದನ್ನು ಹೋಗಬೇಕು ಅಂತ ಯಾರು ಹೇಳೋದಿಲ್ಲ. ಯಾಕಂದರೆ ಯಾರು ಭಗವಂತನ ಪೂಜೆ ಆರಾಧನೆ ಏನೆಲ್ಲ ಮಾಡ್ತಾರೋ ಅವ್ರಿಗೆ ಅವ್ರದ್ದೇ ಆದಂಥ ಅನುಷ್ಠಾನ ಅಚ್ಚುಕಟ್ಟಾಗಿರಬೇಕಾಗುತ್ತೆ, ಎಲ್ಲವಿರುತ್ತೆ. ಅದರ ಬಗ್ಗೆ ಯಾರು ಕೇಳೋದಿಲ್ಲ. ಆದರೆ ಉಳಿದವರು ಸಾಮಾನ್ಯರು ಹೋಗಬಹುದಾದಂಥ ಜಾಗದಲ್ಲಿ ಸ್ವಾಮೀಜಿಗಳಿಗೆ ಅವಕಾಶ ಸಿಕ್ಕಿಲ್ಲ ಅಂತಂದರೆ ಇಡೀ ಹಿಂದೂ ಸಮಾಜ ಅದರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡಬೇಕು. ಈಗಲೂ ಕೂಡ ನಾವು ಅದನ್ನು ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ಅರ್ಥ ಏನಿದೆ? ನಾವು ರಾಮನ ಕಥೆಯನ್ನು ಹೇಳ್ತೀವಿ. ರಾಮನ ಕಥೆಯಲ್ಲಿ ಹೆಂಗೆ ಬರುತ್ತೆ? ರಾಮನ ಪಟ್ಟಾಭಿಷೇಕ ಫೋಟೋಗಳು, ಎಲ್ಲರನ್ನು ಒಳಗೊಂಡ ರಾಮ, ಅದಕ್ಕೆ ರಾಮರಾಜ್ಯ ಅಂತ ಹೇಳೋದು. ಎಲ್ಲರನ್ನು ಒಳಗೊಂಡ ರಾಮ ಅಂದರೆ ಅದರಲ್ಲಿ ಜಾಂಬವಂತ ಇರ್ತಾನೆ, ಹನುಮಂತ ಇರ್ತಾನೆ, ಆಮೇಲೆ ಬೇರೆ ಬೇರೆ ವಾನರರು ಇರ್ತಾರೆ, ಎಲ್ಲರೂ ಇರ್ತಾರೆ ಅಂತ ನೀವು ಅದನ್ನು ಗಮನಿಸಬೇಕಾ ಯಾವತ್ತೂ ಕೂಡ ರಾಮನ. ಅದಕ್ಕೆ ರಾಮ ಶ್ರೇಷ್ಠ ಆಗೋದು. ಅದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತ ಆಗಬಾರ್ದು. ನಾವು ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿದ ನಂತರ ಆ ಒಗ್ಗೂಡಿಸುವಂಥ ಪ್ರಯತ್ನಗಳಾಗಬೇಕಲ್ಲ. ಸಂವಿಧಾನ ಕೂಡ ಅದಕ್ಕೆ ಮಾನ್ಯತೆ ಆ ಥರ ತಾರತಮ್ಯ ಮಾಡಬಾರ್ದು. ಸಮಬಾಳು ಸಮಪಾಲು. ಅದೇ ಥರ
ಜಾತಿಗಳು ಬೇರೆ ಬೇರೆ ಇದ್ದಿರ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಕೂಡ ಆ ಅವಕಾಶಗಳನ್ನು ಕೊಡಬೇಕಲ್ಲ. ಇದು ಅಕ್ಷಮ್ಯ ಅಪರಾಧ ಆಗುತ್ತೆ ಈ ರೀತಿ ಒಂದು ವೇಳೆ ಆಗಿದ್ದರೆ. ಆಮೇಲೆ ಹಿಂದೂ ಸಮಾಜ ಇದರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡಬೇಕಾಗತ್ತೆ. ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು 75 ವರ್ಷ ಆದ ನಂತರ ಕೂಡ ನಾವು ಆ ಹಳೆ ಚಾಳಿಯಲ್ಲೇ ಇದ್ದೀವಿ ಅಂತಂದರೆ ಅದನ್ನೆಲ್ಲ ಮೀರಿ ಬೆಳೀತಾ ಹೋಗಬೇಕಲ್ಲ. ಇದೀಗ